ಇನ್ನಿಬ್ಬರು ಕಳನಟರು, ನೇರು ನಟರು ಆಗಲಿ ಅವರಿಬ್ಬರು, ಬಿದ್ದಪ್ಪ ಅವರು ಮತ್ತು ನಿಮ್ಮ ಹೆಸರಪ್ಪ ರಣವ್ ಅಂತೇಳಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ರಣವ್ ನಿಮಗೆ. ಒಳ್ಳೆ ಫೀಚರ್ಸ್ ಚೆನ್ನಾಗಿದೆ ಕಣಪ್ಪ, ಚೆನ್ನಾಗಿ ಆ್ಯಕ್ಟ್ ಮಾಡು, ಒಳ್ಳೇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೇಡಿ, ಒಳ್ಳೇದಾಗಲಿ. ಅದು ಬಿಟ್ಟು ಇನ್ನೇನು ಹೇಳ್ಬೇಕೇನಪ್ಪ, ಮುಂಜಾನೆ ಆಮೇಲೆ ನಾನು ಪ್ರಮೋಷನ್ ಬಂದಿಲ್ಲ, ನೀನು ಕಾಸಿಸ್ಕೊಂಬಿಟ್ಟೆ, ಹಂಗಾಗೋಯ್ತು ಹಿಂಗಾಗೋಯ್ತು, ನೀ ಇದ್ರೆ ಎಲ್ಲ ಬಂದ್ಬಿಡ್ತಾರೆ. ಕಂಟೆಂಟು ಚೆನ್ನಾಗಿದೆ, ಜನ ಬಂದೇ ಬರ್ತಾರೆ, ಆರಾಮಾಗಿ, ಟೆನ್ಷನ್ ತಗೋಬೇಡ. ಯಾಕಂದ್ರೆ ಇವ್ರು ಹಳೇ ಗಾಂಧಿನಗರ ಮೇಸ್ತ್ರಿಗಳ ಥರ ಇರಲ್ಲ, ಬಿಡಲ್ಲ, ಏನು ಮಾಡಿದ್ರು ಬಿಡಲ್ಲಮ್ಮ. ನಾನು ನಾನು ಇರ್ತೀನಿ, ನಾನು ಒಂದು ತಿಂಗಳಾಗಿತ್ತು ಮಾತಾಡಿಸಿ. ಚೆನ್ನೈಗೆ ಬಂದವ್ರೆ, ವಾಯ್ಸ್ ಮೆಸೇಜು, ಇಷ್ಟೆಲ್ಲ ಮಾಮ್ ನಂದು ನಿಂದು, ಹೌದಾ ನೀನೇನು ಮಾತಾಡೋದಿಲ್ಲ, ಅದೆಲ್ಲ ಕೇಳಿಸ್ಬೇಕು ನೀವು, ನಾನು ಕೂಡ್ತಾರೆ ಇವಾಗ. ನಾನು ಕೆಲಸ ಅಲ್ಲಿ ಅರ್ದು ಊರು ಬಾಗಿಲು ಮಾಡ್ತಾವ್ರೆ, ಇವ್ರು ಬಂದವ್ರು ಏನಕ್ಕೋ ಕಲೆಕ್ಷನ್ಗೆ ಅಲ್ಲೊಂದು ಮೆಸೇಜ್ ಆಗ್ತಾರೆ, ಮಾಮ್ ನೀವು ಮಾತಾಡೋದ್ರೆ ಅಷ್ಟೇ ನೋಡ್ಕೋ, ಫಿಲಮ್ ರಿಲೀಸ್ ಹತ್ರ ಬರ್ತಾಯಿದೆ, ಥ್ರೆಟ್ ಮಾಡ್ತಾರೆ ನಮ್ಮನ್ನು. ಮೊನ್ನೆ ಏನು ಬೇಡಪ್ಪ, ನೀವು ಸವಾಸ ಬೇಡ ಬಿಡುಗರು, ನಾವು ಸಿಟಿ ಲೈಟ್ಸ್ ಮಾಡಬೇಕು, ಲ್ಯಾಂಡ್ ರಿಲೀಸು ರೆಡಿ ಆಗಬೇಕು ಅಂತ ನಾನು ರೆಡಿ ಆಗ್ತಾ ಇದ್ದೀನಿ, ಸೀದಾ ಮನೆಗೆ ಬಂದರೆ ಅಷ್ಟೇನಾ? ಅದೇ ನೋಡಿ ಸಿನಿಮಾ ರಿಲೀಸ್ ಆಯ್ತು. ಈಗ ಬೇರೆ ಏನು ಮಾಡ್ಬೇಕು ಹೇಳಪ್ಪ, ನಾನು ಮಾಡ್ತೀನಿ, ಹಿಂಗೇನು ಪ್ರಮೋಷನ್ ಮಾಡ್ಕೊಳ್ಬೇಕು. ಕರೆಕ್ಟ್ ಡೇಟ್ ಕೊಟ್ಟಿದ್ದೀನಿ, ಡೇಟ್ ಬಂದಿದ್ದೀನಿ, ನೋಡೋದಾರ ಪುಣ್ಯಾತ್ಮ ಕನ್ವಿನ್ಸ್ ಕೊಟ್ಟಿದೆ ಅಂತ ಹೇಳಿದ್ದೆ ಖುಷಿ ಆಯ್ತು ನನಗೆ. ಎಂತೆಂಥ ಮಹಾನ್ ಭಾವರ ಅವರೇನು ರೆನ್ಯುಮರೇಷನ್ನೇ ಕೊಡಲ್ಲ, ಕನ್ವಿನ್ಸ್ ಬೇರೆ ಕೊಟ್ಟಿದೆಯಾ, ಇದೇನಿದೆ. ಎಷ್ಟೋ ಚೆಕ್ಗಳು ನನ್ನ ಹತ್ರ ಒಣಗೋಗಿ ಅದು ರಿಜೆಕ್ಟ್ ಆಗೋಗಿತ್ತು, ತೊಗೊಂಡೋದ್ರೆ ಓಡಿಸ್ತಾರೆ ಬ್ಯಾಂಕಲ್ಲಿ, ಸಾರಿ ಇಲ್ಲ ಕಾನೂನೇ ಚೇಂಜ್ ಆಗ್ಬಿಟ್ಟಿದೆ ಸಾರ್ ಈ ಚೆಕ್ಗೆ ಅಂತ, ಏನು ಮಾಡೋಣ, ಅದಕ್ಕಿಂತ ಇನ್ನೇನು ಮಾಡಲಿ ನಾವು, ಬ್ಯಾಂಕಲ್ಲಿ ಚೇಂಜ್ ಆಗಿದೆ, ಕಾನೂನು ಚೇಂಜ್ ಆಗಿಬಿಟ್ಟಿದೆ ಅಂತ ಕನ್ವಿನ್ಸ್ ಕೊಟ್ಟಿದೆ ಆಮೇಲೆ ಎಷ್ಟು ದೊಡ್ಡ ಇದು ನೀನು. ಬೇರೆ ಏನು ಬೇಕು ರಮೇಶ್ ಅದವರೇ? ಹಾಂ, ಅವೆಲ್ಲ ತುಂಬ ಚೆನ್ನಾಗಿ ಹೇಳ್ದ. ಅವ್ರು ನೋಡಿದ್ರೆ ತೆಲುಗು ಸಿನಿಮಾ ಇಲ್ಲ, ತಮಿಳ್ ಸಿನಿಮಾ ಇಲ್ಲ, ಮಲಯಾಳಂ ಸಿನಿಮಾ ಇಲ್ಲ, ತುಂಬ ಚೆನ್ನಾಗಿ ಹೇಳ್ದ. ನಂಗೆ ಸಖತ್ ಖುಷಿ ಆಯ್ತು ಸರ್. ನೋಡಿ ನನಗೆ ಶರತ್ ಸಾರ್ ಹೇಳ್ದಂಗೆ ಇವರಿಬ್ಬರು ಬಂದಾಗ ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ರು, ನಿಜವಾಗ್ಲೂ ನೀನಾಗಲಿ ನೀವಿಬ್ಬರು ತುಂಬ ಖುಷಿ ಆಯ್ತು. ನೀವು ಮಾತಾಡಿದ ಖುಷಿ ಆಯ್ತು, ನಿಮ್ಮ ಧೈರ್ಯ ಖುಷಿ ಆಯಿತು. ನಮ್ಗೆ ಇವಾಗಲೂ ಆ ಫಿಯರ್ ಇದೆ, ಇವಾಗಲೂ ಇದೆ, ನಾನು ನಿಜವಾಗ್ಲೂ ಇದೆ. ನಾನು ಶರತ್ ಸಾರ್ ಹೇಳಿದ್ರೆ ನಿಜ, ನಮಗೂ ಅದಿದೆ. ಒಂದ್ಸರಿ ಯಾರು ಮರ್ತೋಗ್ಬಿಟ್ಟಿರ್ತೀವಿ, ಹಂಗೆ ಹೋಗ್ಬಿಟ್ಟಿರ್ತೀವಿ, ಗೊತ್ತೇ ಆಗಲ್ಲ. ಹಾಗೆ ನೀನು ಕನ್ವಿನ್ಸ್ ಕೊಟ್ಟಿರೋದಕ್ಕೆ ನಾನು ತುಂಬ ಆಭಾರಿ ಆಗಿದ್ದೀನಪ್ಪ. ದೇವರೇ ಗಾಂಧಿನಗರದಲ್ಲಿ ನಾನು ಎಷ್ಟೋ ದಿವಸ ಆಗಿತ್ತಪ್ಪ ಡಬ್ಬಿಂಗ್ ಕನ್ವಿನ್ಸ್ ಕೊಟ್ಟರು ಅಂತ, ನಿಜವಾಗ್ಲು ಸುಳ್ಳಲ್ಲ. ನಾನು ನಿಮ್ಮ ಸುರೇಶ್ನ ಮೆಚ್ಕೋಬೇಕು. ಎಲ್ಲಾದರೂ ನಿಮ್ಮ ಸುರೇಶ್ ಏನು ಆನೆಸ್ಟಾಗಿ ವರ್ಕ್ ಮಾಡ್ತಾರೆ ಆ ಮನುಷ್ಯ, ನಿಜವಾಗ್ಲೂ ಬಾ 24 ಗಂಟೆನೂ ಬೆಂಡೆತ್ತಿ ಬಿದ್ದೋಗಿರ್ತಾನೆ ಆ ವ್ಯಕ್ತಿ ಸರ್. ನಮ್ಮ ಸುರೇಶ್ ಅಷ್ಟು ನನಗೆ ಪ್ರೀತಿ ಪಾತ್ರ. ಈಗ ಮಂಜನ ಕೆಟ್ಟದ್ದು ಮಾಡಿದ್ರು ಕರೆಕ್ಟ್ ಹೋಗ್ತಾರೆ, ಒಳ್ಳೇದು ಮಾಡಿದ್ರು ಕರೆಕ್ಟ್ ಹೋಗ್ತಾರೆ, ನನಗೆ ಅದೇ ಖುಷಿ. ಅಲ್ಲ, ನೀವು ಮಾಡಿದಾಗ ಬಿಟ್ಕೊಡಲ್ಲ, ಒಳ್ಳೇದು ಮಾಡಿದಾದ್ರು ಬಿಟ್ಕೊಟ್ಟಿಲ್ಲ. ಇದೆಲ್ಲ ಮಧ್ಯೆ ನನ್ನ ಆಸೆ ಒಂದೇ, ಒಳ್ಳೆ ವಿಷಯಗಳು. ಅಂದರೆ ಈಗ ಹೌದು, ಕೆಲವರಿಗೆ ಕೆಲವು ಸಿನಿಮಾ ಇಷ್ಟ ಆಗಲ್ಲ, ತೊಂದರೆ ಇಲ್ಲ. ಆದರೆ ಕೆಲವು ಸಿನಿಮಾಗಳಲ್ಲಿ ಒಳ್ಳೆ ವಿಷಯ ಕೂಡ ಇರುತ್ತೆ, ಅದು ಯಾರನ್ನೂ ತೊಂದರೆ ಮಾಡಲ್ಲ, ಸೀದಾ ಮನಸ್ಸಲ್ಲಿ ಹೋಗಿ ಮುಟ್ಟುತ್ತೆ. ಆ ಥರದ್ದು ಸುಮಾರು ಸಿನಿಮಾಗಳು ಬರ್ತಿರುತ್ತೆ. ಆ ಥರ ತುಂಬ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡಿರುವಂಥ ಮಾರುತ ಅನ್ನೋ ಸಿನಿಮಾ ನನಗೆ ಕೋಪ ಬಂದ್ಬಿಟ್ಟಿತ್ತು ಸರ್. ನಾನು ಹೀರೋ ಅಲ್ಲ ಸರ್. ಇವತ್ತು ಅವರೇ ಹೇಳಿದ್ರು ಹೀರೋ ಇಲ್ಲ ಅಪ್ಪ, ಸಾಂಗ್ ಹಾಕಿದ್ಮೇಲೆ ನನಗೆ ಗೆದ್ದೆ ಅಂತ ಅನಿಸ್ತು. ಸೊ ಹಂಗಾಗಿ ನಿಮ್ಮಿಬ್ಬರಿಗೂ, ಹೀರೋ ಮತ್ತು ಹೀರೋಯಿನ್ಗೆ ಆಲ್ ದ ಬೆಸ್ಟ್. 21ಕ್ಕೆ ಒಳ್ಳೆಯದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀರಿ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ. ಅಲ್ಲ, ನಿಮ್ದು ಆ ಕಥೆ ಹೇಳಿ ಫಸ್ಟ್. ನಾನು ಓಪನ್ ಆಗಿ ಇವತ್ತೊಂದು ಸ್ಟೇಜ್ ಮೇಲೆ ಒಂದು ಪ್ರಾಮಿಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಟಿಲ್ ದ ಎಂಡ್ ಆಫ್ ಟೈಮ್ ಐ ಆಲ್ವೇಸ್ ಬಿ ಬೈ ಯುವರ್ ಸೈಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ತುಂಬ ಹಳೆ ಪರಿಚಯ, ತುಂಬ ಕ್ಲೋಸ್ ಆಗಿರೋರು. ಬಟ್ ನಾನು ನಂಬೋದು ಯಾವಾಗಲೂ ಅಂತ ಹೇಳಿದ್ರೆ, ಅಂದರೆ ಇಂಡಸ್ಟ್ರಿ ಜನರಲಾಗಿ ಎಲ್ಲ ಹೀರೋಗಳು ಪರಿಚಯ ಇರ್ತಾರೆ. ಬಟ್ ಒಂದು ಸಿನಿಮಾಗೆ ಇವಾಗ ಏನಾಗಿದೆ, ಯಂಗ್ಸ್ಟರ್ಸ್ ಅಂತ ಹೇಳಿದ್ರೆ, ಇವಾಗ ನಾನಾಗಲಿ, ಇವಾಗ ತುಂಬ ಜನ ಯಂಗ್ಸ್ಟರ್ಸ್ ಎಲ್ಲ ಬಂದು ಕೆಲಸ ಮಾಡಿದಾಗ 16 ಜನ ಪ್ರೊಡ್ಯೂಸರ್ಸ್ ಹೇಳಿದೆ ಅಂತ ಹೇಳಿದ್ರೆ, ಗುರು ಥಿಯೇಟ್ರಿಗೆ ಜನ ಕಳ್ಸೋದು ಕಷ್ಟ ಆಗ್ಬಿಟ್ಟಿದೆ, ಇವತ್ತಿಗೆ ಬರೀ ಸ್ಟಾರ್ ಸಿನಿಮಾಗಳು ಬರ್ತಾರೆ ಅಂತ ಹೇಳ್ತಾರೆ. ಸೊ ಹಂಗಿದ್ದಾಗ ಒಂದು ಒಳ್ಳೆ ಕತೆ ಮಾಡಿದಾಗ, ಒಂದು ಒಳ್ಳೆ ಆ ಕತೆಗೆ ಒಂದು ಪಿಲ್ಲರಾಗಿ ಬಂದು ನಿಂತು ನೀವು ಮಾಡಿದಾಗ
ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಿದಾಗ, ಈ ಥರ ಒಂದು ಪ್ಲ್ಯಾಟ್ಫಾರ್ಮ್, ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಾಗ ಜನ ಬಂದು ನೋಡೋಂಥ ಒಂದು ಫುಟ್ಫಾಲ್ಸ್ ಜಾಸ್ತಿ ಆಗುತ್ತೆ. ನನ್ನ ಲೈಫಲ್ಲಿ ಈ ಥರ ಮಾಡಿದ್ದಕ್ಕೆ ನಾನು ಖಂಡಿತ ಅದಕ್ಕೆ ಫಸ್ಟ್ ಎಸ್ ನಾರಾಯಣ್ ಸಾರು, ಆಮೇಲೆ ನಿಮ್ಮ ಫಾದರು, ಅವ್ರನ್ನೂ ನಾವು ಬಿಟ್ಕೊಡಲ್ಲ, ನಿಮ್ಮ ಅಪ್ಪನೂ ನಾವು ಬಿಟ್ಕೊಟ್ಟಿಲ್ಲ. ಅವ್ರು ಯಾವಾಗ ಕರೆದ್ರು ಓಡೋಗ್ತೀವಿ ನಾರಾಯಣ್ ಸಾರು. ಥ್ಯಾಂಕ್ ಯು. ಕಾಲನೂ ಹಿಂಗೆ ಇರಲ್ಲ, ಎಲ್ಲ ಬದಲಾಗುತ್ತೆ. ಅದನ್ನ ನಾವು ನೋಡ್ತೀವಿ, ಖುಷಿ ಪಡ್ತೀವಿ, ಎಲ್ಲ ಎಂಜಾಯ್ ಮಾಡ್ತೀವಿ. ಈ ಮಧ್ಯೆ ನೀವೇನು ತಪ್ಪು ಮಾಡಿದರೆ ಓಪನ್ ಕ್ಷಮೆ ಕೇಳ್ಕೊ. ಇದೆಲ್ಲ ಸೊ ನೀವು ಹೇಳಿದ್ದು, ಸೊ ನಾನು ನೀವು ದೊಡ್ಡವ್ರು ಹೇಳ್ದಂಗೆ ಒಂದೇ ಒಂದು ಮಾತು. ಸೊ ತಪ್ಪು ಅನ್ನೋದ್ಕಿಂತ ಏನು ಹೆಚ್ಚಾಗಿ ಅಂತ ಹೇಳಿದ್ರೆ, ನನ್ನ ಕಡೆಯವರಿಂದ ಯಾರು ತಿಳಿದರೆ, ನನಗೆ ತಿಳಿದರೆ ಒಂದು ಏನಾದ್ರು ಹರ್ಟ್ ಮಾಡಿದರೆ ಟೀಮ್ ಅವ್ರಿಗೆ ಯಾರಿಗಾರ, ನನ್ನ ಕಡೆಯಿಂದ ರಿಯಲಿ ಸಾರಿ. ಇಂಟೆನ್ಷನ್ ಖಂಡಿತ ಯಾವುದು ರಾಂಗ್ ಆಗಿಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾಗೋಸ್ಕರ ನಾವು ಒದ್ದಾಟ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾರು ಹರ್ಟ್ ಮಾಡೋ ಕೆಲಸ ಇಲ್ಲಪ್ಪ. ಚಿಕ್ಕವ್ರು ಹೇಳಿದ್ರೆ ಪ್ರೀತಿಯಿಂದ ಹೇಳಿರ್ತಾರೆ, ತುಂಬ ದೊಡ್ಡವ್ರು ಹೇಳಿದ್ರೆ ಆಶೀರ್ವಾದಕ್ಕೆ ಹೇಳಿರ್ತಾರೆ. ತಿದ್ಕೋಬೇಕು ಅಷ್ಟೇ. ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.